ವೀಕ್ಷಕರೇ ನಮಸ್ಕಾರ, ಸಂಕಲ್ಪವಾಣಿ ನ್ಯೂಸ್ಗೆ ಸ್ವಾಗತ. ಅವಳು ಬಸ್ಸಿನ ಎದುರಿನಿಂದ ಕ್ರಾಸ್ ಮಾಡುವಾಗ ಅವಳಿಗೆ ಈ ಕಡೆಯಿಂದ ಬರುವಂತ ಈ ಬಸ್ಸು ಕಾಣ್ತದೆ, ಅರ್ಥ ಆಯ್ತಾ? ಆ ಬಸ್ ಅನ್ನು ನೋಡಿ ಅವಳು ಕ್ರಾಸ್ ಮಾಡ್ತಾಳೆ. ಅಲ್ಲೇ ಇರು, ಬರಬೇಡ. ಆ ಕಡೆಯಿಂದ ಬಂದು ಇಳಿದಾಗ ಈ ಬಸ್ ಅವಳಿಗೆ ಕಾಣ್ತದಲ್ವ ಇದರಲ್ಲಿ? ಹೌದು. ಅಲ್ಲಿಂದ ಕಾಣ್ತದ? ಇಲ್ಲ. ಫಾಸ್ಟ್ ಅವಳಿಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಸೀದಾ ಕ್ರಾಸ್ ಮಾಡ್ತಾಳೆ. ಕ್ರಾಸ್ ಮಾಡಿ ಇದು ಈ ಕಡೆಯಿಂದ ಬರುವಂತಹ ವಾಹನದ ಅಡಿಗೆ ಸಿಕ್ಕಿ ಬೀಳ್ತಾರೆ, ಅರ್ಥ ಆಯ್ತಾ? ಹಾಗಾಗಿ ಏನ್ ಮಾಡ್ಬೇಕು? ಒಂದು ಈ ರೀತಿ ಆಗ್ತದೆ, ಇನ್ನೊಂದು ಹೇಗೆ ಅಲ್ಲಿ ನಿಂತಿದ್ದಾಳೆ, ಅಲ್ಲಿ ಉದಯರಿಗೆ ಆ ಮಗು ಕಾಣ್ತಾ ಉಂಟಾ? ಇಲ್ಲ. ಆ ರೀತಿ ಆ ಪೊಸಿಷನ್ಗೆ ಅಲ್ಲಿಗೆ ಬಂದಾಗ ಡ್ರೈವರಿಗೆ ಅಲ್ಲಿ ಮಗು ಉಂಟಂತೇಳಿ ಕಾಣೋದಿಲ್ಲ, ಅರ್ಥ ಆಯ್ತಾ? ಆ ಪೊಸಿಷನ್ ಅಲ್ಲಿ ಎದುರಿನಲ್ಲಿ ಆ ಪೊಸಿಷನ್ ಬಂದ್ರೆ ಯಾರು ಕಾಣೋದಿಲ್ಲ. ಹಾಗಾಗಿ ಏನು, ನೀನು ಅಲ್ಲಿಯೇ ನಿಲ್ಬೇಕು. ಹಿಂದೆ ಹೋಗು, ಇನ್ನು ಹಿಂದೆ ಬಸ್ ಇಳಿದ ಅಲ್ಲಿ ನಿಲ್ಬೇಕು, ಅರ್ಥ ಆಯ್ತಾ? ಬಸ್ ಮೂವ್ ಮಾಡಿ, ನೀವು ಬಸ್ ಮೂವ್ ಮಾಡಿ. ಆಚೆ ಅವಳ ಬಸ್ ಹೋಯ್ತು, ಈಚೆಯ ವೆಹಿಕಲ್ ಕೂಡ ಪಾಸ್ ಆಯ್ತು. ಮುಂದೆ ಹೋಗಿ, ಸ್ವಲ್ಪ ಮುಂದೆ ಹೋಗಿ, ಇನ್ನು ಮುಂದೆ ನಿಲ್ಲಿ. ಈಗ ಏನ್ ಮಾಡ್ಬೇಕು? ಬಸ್ ಪಾಸ್ ಆದ್ಮೇಲೆ ಎರಡೂ ಕಡೆ, ಈಗ ನಮ್ಗೆ ರೋಡ್ ಇಲ್ಲ, ಹಾಗಾಗಿ ಅಲ್ಲಿ ಎರಡೂ ಕಡೆ ಸರಿಯಾಗಿ ಕಾಣ್ತದೆ ಅಂತ ಹೇಳ್ಬೇಕು. ರೋಡ್ ಕ್ರಾಸ್ ಮಾಡಿ ನೋಡಿ. ಬಸ್ ಮುಂದೆ ಹೋದ ಮೇಲೆ ಏನು, ಎರಡೂ ಕಡೆ ವೆಹಿಕಲ್ ಇಲ್ಲ ಅಂತೇಳಿ ಗಮನಿಸಿದಾಗ ಮಾತ್ರ ರೋಡ್ ಕ್ರಾಸ್ ಮಾಡಬೇಕು, ಇಲ್ಲಾಂದ್ರೆ ಅಲ್ಲಿಯೇ ನಿಂತಿರ್ಬೇಕು, ಅರ್ಥ ಆಯ್ತಾ? ಆ ನಂತರ ಅಲ್ಲಿ ನೀವು ಆಡ್ತಾ ಕೈಯನ್ನು ಹೊರಗೆ ಹಾಕ್ತೀರಿ. ಕೈ ಹೊರಗೆ ಹಾಕಿ, ಅಲ್ಲಿ ಗ್ಲಾಸಿಂದ ಕೈ ಹೊರಗೆ ಹಾಕಿ, ಸರಿಯಾಗಿ ಹೊರಗೆ ಹಾಕಿರಿ. ಏನಾಗ್ತದೆ, ದೊಡ್ಡ ವೆಹಿಕಲ್ಗಳು ಅಥವಾ ಅಲ್ಲಿ ಯಾವುದಾದ್ರೂ ಎಲೆಕ್ಟ್ರಿಕ್ ಪೋಲ್ ಅಥವಾ ಟೆಲಿಫೋನ್ ಪೋಲ್ ಇರ್ತದೆ, ಕೈಗಳು ದೊಡ್ಡ ವೆಹಿಕಲ್ಗಳು ಪಾಸ್ ಆಗುವಾಗ ಮತ್ತೆ ಎಲೆಕ್ಟ್ರಿಕ್ ಪೋಲ್ಗಳಿಗೆ ಟಚ್ ಆದ್ರೆ ಏನಾಗ್ತದೆ? ಹಾಗಾಗಿ ಕೈಗಳನ್ನು ಹೊರಗೆ ಹಾಕಬೇಡಿ, ಸರಿಯಾ? ಕೂತ್ಕೊಂಡ ತಲೆಯನ್ನು ಹೊರಗೆ ಹಾಕ್ತೀರಿ ಯಾವುದಾದ್ರು ನೋಡ್ಲಿಕ್ಕೆ. ಅಲ್ಲಿ ಫಸ್ಟ್ ಸೀಟ್ ನೋಡಿ, ಸೀಟ್ ಮೇಲೆ ಹೋಗ್ತಿರ್ತೇವೆ, ನಾನು ನೋಡಿದ್ದೆ. ತಲೆ ಹೊರಗೆ ಹಾಕಿದ್ರೆ ಏನಾಗ್ತದೆ? ಇನ್ನೊಂದು ಬಸ್ ಅಲ್ಲಿ ಬಂದಾಗ ಏನಾಗ್ತದೆ? ತಲೆಗೆ ಪೆಟ್ಟಾಗ್ತದೆ, ಏನೋ ಆಗ್ಬೋದು. ಹಾಗಾಗಿ ಏನ್ ಮಾಡಬಾರ್ದು? ತಲೆ ಹೊರಗೆ ಹಾಕಬಾರ್ದು, ಕೈ ಹೊರಗೆ ಹಾಕಬಾರ್ದು. ಆನಂತರ ಬಸ್ಸು ನಿಮ್ಮ ಮುಂದೆ ಹೋಗಿ ಆದ್ಮೇಲೆ ರಸ್ತೆಯನ್ನ ಸರಿಯಾಗಿ ಗಮನಿಸಿ, ಎರಡೂ ಕಡೆ ನೋಡಿ ವೆಹಿಕಲ್ ಇಲ್ಲ ಅಂತ ಹೇಳಿದ್ರೆ ನೋಡಿಕೊಂಡು ರಸ್ತೆಯನ್ನ ಕ್ರಾಸ್ ಮಾಡಿ, ಅರ್ಥ ಆಯ್ತಾ? ಸಣ್ಣ ಮಕ್ಕಳಾದ್ರೆ ಕಂಡಕ್ಟರ್ಸ್ ಅಲ್ಲಿ ಯಾರು ಆ ಕೆಲಸ ಮಾಡ್ತಾರೆ. ಮನೆಯವರು ಬಂದ ಮೇಲೆ ಅವರ ಕೈಗೆ ಮಗುವನ್ನ ಕೊಟ್ಟು ಆನಂತರ ನೀವು ಮುಂದೆ ಹೋಗ್ಬೇಕು. ಒಂದು ವೇಳೆ ಮನೆಯವರು ಡೈಲಿ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಮನೆಯವರ ಕೈಗೆ ಮಗುವನ್ನ ಕೊಟ್ಟು ಹೋಗ್ಬೇಕು. ಡ್ರೈವರ್ಸ್ ಗಮನಿಸಿ, 1 ನಿಮಿಷ ಲೇಟ್ ಆಗ್ಬಹುದು, ಆದ್ರೆ ಮನೆಯವರು ಕರ್ಕೊಂಡವರು ಬಾರದೇ ಇದ್ರೆ ಬಸ್ ಅನ್ನ ಮೂವ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅರ್ಥ ಆಯ್ತಾ? ಮನೆಯವರು ಬಂದ್ಮೇಲೆ ಯಾರು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಅವರು ಸಣ್ಣ ಮಕ್ಕಳು. ಎಲ್ಲ ಗ್ರೂಪ್ಗಳಲ್ಲಿ, ಬಸ್ಗಳ ಗ್ರೂಪಲ್ಲಿ ಮೆಸೇಜ್ ಹೋಗ್ಬೇಕೇನಂತ ಹೇಳಿದ್ರೆ, ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಬರ್ಲಿಕ್ಕೆ ಟೈಮಲ್ಲಿ ಎಲ್ಲರೂ ಕೂಡ ಪೇರೆಂಟ್ಸ್ ಬರಬೇಕು ಅಂತೇಳಿ ಹಾಕಬೇಕು. ಓಕೆ, ನೀವು ಮಾಡ್ಬೇಕು, ಅರ್ಥ ಆಯ್ತಾ? ಯಾರು ಮಕ್ಕಳು ಮತ್ತೆ ಟೀಚರ್ಸ್, ಡ್ರೈವರ್ಸ್ ಎಲ್ಲರೂ ಕೂಡ ಈ ಜಾಗೃತಿಯನ್ನು ಮಾಡ್ಬೋದಲ್ಲ? ಮಕ್ಕಳು ಬಸ್ಸಲ್ಲಿ ಹೋಗೋರು ಕೈ ಎತ್ತಿ. 5th ಇಂದ ದೊಡ್ಡ ಮಕ್ಕಳು, ನೀವು ನಿಮ್ಮ ಸಣ್ಣ ಮಕ್ಕಳ ಜವಾಬ್ದಾರಿಯನ್ನು ತಗೊಳ್ಬೇಕು. ಬಸ್ಸಿಂದ ಇಳಿದವರಿಗೆ ರೋಡ್ ಕ್ರಾಸ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಬೇಕು. ಬೇರೆ ವೆಹಿಕಲ್ಗಳು ಕಾಣುವಾಗ ನಿಲ್ಲಿ ಅಂತ ಹೇಳಬೇಕು.
ನಿಮ್ಮ ಬಸ್ ಮೂವ್ ಆದ್ಮೇಲೆ ಏನು ಅವರಿಗೆ ಹೇಳಬೇಕು, ಮುಂದೆ ಹೋಗಿ ನೋಡ್ಕೊಂಡು ಅಂತ ಹೇಳ್ತೀರಾ? ಹಾ, ಕೈ ಹೊರಗೆ ಹಾಕಿದ್ರೆ ಏನ್ ಮಾಡ್ತೀರಿ? ಸಣ್ಣ ಮಕ್ಕಳು ಏನ್ ಮಾಡ್ತೀರಿ? ಶಿವಕುಮಾರ್ ಚಲ್ಮಲ್, ಸಂಕಲ್ಪವಾಣಿ ಕೈ ನ್ಯೂಸ್, ಹಾಕ್ಲಿಕ್ಕೆ ಮಾನ್ವಿ. ಹೊರಗೆ ಹಾಕ್ಲಿಕ್ಕೆ ಬಿಡ್ಬೇಡಿ, ಜೋರ್ ಮಾಡಿ. ತಲೆ ಹೊರಗೆ ಹಾಕ್ಲಿಕ್ಕೆ ಬಿಡಬೇಡಿ, ಆಯ್ತಾ? ಮಾಡ್ತೀರಿ?